ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಆಚಿ ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಬೆಂಗಳೂರಿನ ಚಿನ್ನಯ್ಯನಪಾಳ್ಯದಲ್ಲಿ ಸ್ಫೋಟದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿನಲ್ಲಿ ನಿಗೂಢ ಸ್ಫೋಟಕ್ಕೆ ಜನ ಬೆಚ್ಚಿ ಬಿದ್ದಿದ್ದಾರೆ. ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ ಭಯಾನಕ ದೃಶ್ಯ. ನಿಜಕ್ಕೂ ಕೂಡ ಅಚ್ಚರಿಯ ರೀತಿಯಲ್ಲಿ, ಗಾಬರಿ ಹುಟ್ಟಿಸುವ ರೀತಿಯಲ್ಲಿ, ಆತಂಕ ದುಗುಡವನ್ನು ತಂದೊಡ್ಡುವ ರೀತಿಯಲ್ಲಿ ಈ ಸ್ಫೋಟ ಸಂಭವಿಸಿದೆ. ಈ ಸ್ಫೋಟವಾದಾಗ ಅಕ್ಕಪಕ್ಕದ ಆ ಇಡೀ ಏರಿಯಾದ ಜನ ಬೆಚ್ಚಿ ಬಿದ್ದಿದ್ದಾರೆ. ಆ ಸ್ಫೋಟದ ದೃಶ್ಯ ನಿಜಕ್ಕೂ ಕೂಡ ಯಾವುದಾದರೂ ಸ್ಫೋಟಕ ಬಾಂಬ್ಗಳೇನಾದರೂ ಸಿಡಿದು ಹೋಯ್ತಾ ಅನ್ನುವ ಮಟ್ಟಕ್ಕೆ ಶಬ್ದವಾಯಿತು. ಬ್ಲಾಸ್ಟ್ ಆಗ್ತಾ ಇದ್ದಂತೆ ಎದ್ನೋ ಬಿದ್ನೋ ಅಂತ ಹೇಳಿ ಜನ ಓಡೋಡಿ ಹೋಗಿದ್ದಾರೆ. ಬ್ಲಾಸ್ಟ್ನ ತೀವ್ರತೆ, ಆ ಸ್ಫೋಟದ ತೀವ್ರತೆ ಎಷ್ಟಿತ್ತು ಅಂತ ಹೇಳಿದ್ರೆ ಅನೇಕ ಮನೆಗಳು ಛಿದ್ರವಾಗಿದ್ದಾವೆ, ವಸ್ತುಗಳು ಕೂಡ ಚೆಲ್ಲಾಪಿಲ್ಲಿಯಾಗಿದ್ದಾವೆ. ಘಟನಾ ಸ್ಥಳಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಭೇಟಿ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯ ಅವರ ಜೊತೆ ಬೆಂಗಳೂರು ನಗರ ಪೊಲೀಸ್ ಆಯುಕ್ತರು ಕೂಡ ಇದ್ದಾರೆ. ನೋಡ್ತಾ ಇದ್ದೀರಿ ಆ ಸ್ಫೋಟದ ದೃಶ್ಯವನ್ನು ಮೊದಲೊಮ್ಮೆ ನೋಡಿಬಿಡೋಣ. ನೋಡಿ, ಆ ಸ್ಫೋಟ ಆಗಿದ್ದ ತಕ್ಷಣಕ್ಕೆ ರಸ್ತೆಯಲ್ಲಿದ್ದಂಥ, ಅಂದರೆ ಅಣತಿ ದೂರದಲ್ಲಿದ್ದಂಥವರು ಕೂಡ ಆ ಬಿಲ್ಡಿಂಗ್ನ ಸ್ಫೋಟ ಆಯ್ತಲ್ಲ, ಆ ಸಿಲಿಂಡರ್ ಸ್ಫೋಟಕ್ಕೆ ಅಲ್ಲಿನ ಜನ ಬೆಚ್ಚಿ ಬಿದ್ದು ಓಡಿ ಬಂದಿದ್ದಾರೆ, ಗಾಬರಿಯಾಗಿದ್ದಾರೆ. ಏನಾಯಿತು ಎನ್ನುವ ಆತಂಕಕ್ಕೆ ಸಿಲುಕಿದ್ದಾರೆ. ಸಾಮಾನ್ಯವಾಗಿ ಮಾತನಾಡ್ತಿದ್ದಂಥವರು, ನಿಂತಿದ್ದಂಥವರು ಆ ಸ್ಫೋಟದ ತೀವ್ರತೆಗೆ ಓಡೋಡಿ ಬಂದಿದ್ದಾರೆ. ಆನಂತರ ಜಮಾವಣೆಗೊಂಡಂಥ ಜನ ಎಲ್ಲಿ ಏನಾಯಿತು ಅನ್ನೋದನ್ನು ನೋಡಲಿಕ್ಕೆ ಹೋಗಿದ್ದಾರೆ. ಆ ಭಯದಿಂದಲೇ ಅನೇಕ ಜನ ಅಲ್ಲಿಗೆ ಓಡೋಡಿ ಬಂದಿದ್ದಾರೆ. ಏನಾಯಿತು ಅಂತ ಹೇಳಿ ಆ ಓಡಿ ಬಂದ ನಂತರದಲ್ಲಿ ಅವರಿಗೆ ಗೊತ್ತಾಗಿದೆ ಇದ್ಯಾವುದೋ ಸ್ಫೋಟಕ ಅಲ್ಲ, ಬದಲಾಗಿ ಸಿಲಿಂಡರ್ ಸ್ಫೋಟ ಇದು ಅಂತ ಗೊತ್ತಾಗಿದೆ. ಸಿಲಿಂಡರ್ ಸ್ಫೋಟದ ಕಾರಣಕ್ಕಾಗಿ ಜನ ಬೆಚ್ಚಿ ಬಿದ್ದಿದ್ದಾರೆ. ಅಷ್ಟೊಂದು ತೀವ್ರತೆ ಇತ್ತು. ಸುಮಾರು 13 ಮನೆಗಳಿಗೆ ಹಾನಿಯಾಗಿದೆ. 13 ಮನೆಗಳಿಗೆ ಹಾನಿಯಾಗುವ ರೀತಿಯಲ್ಲಿ ಸ್ಫೋಟಗೊಂಡಿದೆ. ಆ ಸ್ಫೋಟದ ತೀವ್ರತೆಗೆ ಈ ಪುಟ್ಟ ಬಾಲಕ ಬಲಿಯಾಗಿದ್ದಾನೆ. ಪುಟ್ಟ ಬಾಲಕ ತನ್ನದಲ್ಲದ ತಪ್ಪಿಗೆ ಬಲಿಯಾಗಿದ್ದಾನೆ. ಯಾಕೆ, ಏನಾಯಿತು, ಆ ಸ್ಫೋಟ ಹೇಗೆ ಸಂಭವಿಸ್ತು ಅನ್ನೋದು ಕೂಡ ಗೊತ್ತಾಗ್ತಾ ಇಲ್ಲ. 13 ಮನೆಗಳು ಛಿದ್ರವಾಗಿದ್ದಾವೆ. ಅಲ್ಲಿರುವಂಥ ಅನೇಕರಿಗೆ ಗಾಯಗಳಾಗಿದ್ದಾವೆ. ವಿವಿಧ ಆಸ್ಪತ್ರೆಗೆ ದಾಖಲಾಗಿ ಅವರು ಚಿಕಿತ್ಸೆಯನ್ನು ಕೂಡ ಪಡಿತಾ ಇದ್ದಾರೆ. ಇವತ್ತು ಹೇಳಿ ಕೇಳಿ ಸ್ವಾತಂತ್ರ್ಯ ದಿನಾಚರಣೆಯ ಸಂದರ್ಭ, ಅನೇಕರು ರಜೆ ಇರುತ್ತೆ. ಸರ್ಕಾರಿ ಕಚೇರಿಗಳು, ಖಾಸಗಿ ಕಚೇರಿಗಳಿಗೂ ಕೂಡ ರಜೆ ಇರುತ್ತೆ, ಮನೆಯಲ್ಲೇ ಇರ್ತಾರೆ. ಸಾಮಾನ್ಯ ಮಕ್ಕಳು ಶಾಲೆಗೆ ಹೋಗ್ತಾರೆ. ಈ ಸಂದರ್ಭದಲ್ಲಿ ಶಾಲೆಗೆ ಹೋಗ್ತಾರೆ, ಧ್ವಜಾರೋಹಣದಲ್ಲಿ ಭಾಗವಹಿಸ್ತಾರೆ. ಆದರೆ ದುರದೃಷ್ಟವಶಾತ್ ಆ ಮಗು ಮನೆಯಲ್ಲಿತ್ತು ಅಂತ ಕಾಣಿಸುತ್ತೆ. ಮುಬಾರಕ್ ಈ ಸ್ಫೋಟದ ತೀವ್ರತೆಗೆ ಸಿಲುಕಿ ಪ್ರಾಣವನ್ನು ಕಳೆದುಕೊಂಡಿದ್ದಾನೆ ಮುಬಾರಕ್.